ಭಾರತ ಬದಲಾಗುತ್ತಿದೆ ಎಂಬ ಹೇಳಿಕೆ ಹಿಂದೆಂದಿಗಿಂತಲೂ ಹೆಚ್ಚು ಎಂದು ಸೇರಿಸುವವರೆಗೆ ಅಪೂರ್ಣವಾಗಿರುತ್ತದೆ. ಇದು ಜಾಗತಿಕವಾಗಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ 5ನೇ ಆರ್ಥಿಕತೆಯಾಗಿ ಹೊರಹೊಮ್ಮುತ್ತಾ ಅಂತರ್ಗತ ಬೆಳವಣಿಗೆ ಮತ್ತು ಸುಸ್ಥಿರ ಸಮೃದ್ಧಿಯನ್ನು ಖಾತ್ರಿಪಡಿಸುತ್ತದೆ. ಆದರೆ ಏನು ವಿಕಸನಗೊಂಡಿದೆ? ಬಂಡವಾಳ ವೆಚ್ಚದ ಹೊಸ ಸುತ್ತುಗಳನ್ನು ಉತ್ತೇಜಿಸುವ ವಾತಾವರಣ ಮತ್ತು ಕಡಿಮೆ ಸಾಲದ ಕಾರ್ಪೊರೇಟ್ ವಲಯ. ನೀತಿ ಮತ್ತು ರಚನಾತ್ಮಕ ಸುಧಾರಣೆಗಳು, ಸುಧಾರಿತ ಸುಗಮ ವ್ಯಾಪಾರ, ಸ್ಪರ್ಧಾತ್ಮಕ ಕಾರ್ಪೊರೇಟ್ ತೆರಿಗೆ ದರಗಳು, PLI ಯೋಜನೆಗಳು, ಬದಲಿ ಆಮದುಗಳು ಮತ್ತು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸುವ ಉಪಕ್ರಮಗಳು ಸೇರಿದಂತೆ ಪೂರ್ವಭಾವಿ ಸರ್ಕಾರಿ ಕ್ರಮಗಳು. ಹೆಚ್ಚುತ್ತಿರುವ ದುಡಿಯುವ ವಯಸ್ಸಿನ ಜನಸಂಖ್ಯೆಯ ಬೆಂಬಲದೊಂದಿಗೆ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾದಂತಹ ದೂರದೃಷ್ಟಿಯ ಉಪಕ್ರಮಗಳು. ಹೆಚ್ಚಿನ ತೆರಿಗೆ ಸಂಗ್ರಹವು ಸರ್ಕಾರದ ನೇತೃತ್ವದ ಬಂಡವಾಳ ವೆಚ್ಚವನ್ನು ಹೆಚ್ಚಿಸುತ್ತದೆ. ಕೊನೆಯದಾಗಿ ಉತ್ಪಾದನೆ ಹೆಚ್ಚಿಸುತ್ತದೆ. ಇದು ಉತ್ಪಾದನಾ ಕ್ರಾಂತಿಗೆ ವೇದಿಕೆ ಒದಗಿಸುತ್ತದೆ. ಇದು ಪೂರೈಕೆ ಬದಿಯ ಕ್ರೋಢೀಕರಣದಿಂದ ನಿರೂಪಿಸಲ್ಪಟ್ಟಿದೆ. ಮತ್ತೊಂದೆಡೆ ಈ ಕೆಳಗಿನ ಅಂಶಗಳಿವೆ. ಬೆಳೆಯುತ್ತಿರುವ ದುಡಿಯುವ ವಯಸ್ಸಿನ ಹೆಚ್ಚಿನ ಜನಸಂಖ್ಯೆ, ಬೆಳೆಯುತ್ತಿರುವ ಮಧ್ಯಮ ವರ್ಗ ಮತ್ತು ತಲಾ ಆದಾಯವು ಗರಿಷ್ಠ ಹಂತವನ್ನು ತಲುಪುತ್ತಿದೆ. ಈ ಅಂಶಗಳು ಹೆಚ್ಚಿನ ಬೇಡಿಕೆಗೆ ಒತ್ತು ನೀಡಿ ವಿವಿಧ ಗ್ರಾಹಕ ಮೂಲದ ಉತ್ಪನ್ನಗಳ ತಳಹದಿಯನ್ನು ವಿಸ್ತರಿಸುತ್ತವೆ. ಪ್ರಸ್ತುತಪಡಿಸಲಾಗುತ್ತಿದೆ ಕೆನರಾ ರೊಬೆಕೊ ಮ್ಯಾನುಫ್ಯಾಕ್ಚರಿಂಗ್ ಫಂಡ್. ಅಭಿವೃದ್ಧಿ ಹೊಂದುತ್ತಿರುವ ದೇಶೀಯ ಬೇಡಿಕೆ, ಅನುಕೂಲಕರ ಸ್ಥಿತಿ ಸುಧಾರಣೆಗಳು, ದೃಢವಾದ ಖಾಸಗಿ ವಲಯ ಮತ್ತು ಪರ್ಯಾಯ ಪೂರೈಕೆ ಸರಣಿಯ ಫಲಾನುಭವಿಗಳಾಗಿರುವ ಅಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡುವ ಗುರಿಯನ್ನು ಹೊಂದಿರುವ ಉತ್ಪಾದನಾ ಪ್ರವೃತ್ತಿಗಳು ಮತ್ತು ಮಾರುಕಟ್ಟೆ ಮಿತಿಗಳಲ್ಲಿನ ಅವಕಾಶಗಳನ್ನು ಬಳಸಿಕೊಳ್ಳಲು ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ಭಾರತದ ಉತ್ಪಾದನಾ ಬೆಳವಣಿಗೆಯ ಕಥೆಯಿಂದ ಹೆಚ್ಚಿನ ಲಾಭ ಪಡೆಯಲು ಹೈ ರಿಸ್ಕ್ ಅಪಿಟೈಟ್ ಹೊಂದಿರುವ ಹೂಡಿಕೆದಾರರಿಗೆ ಅವಕಾಶ ಒದಗಿಸುತ್ತದೆ. ಬೇಡಿಕೆ ಅಥವಾ ಪೂರೈಕೆ ಸ್ಥಿತಿಯ ಆರ್ಥಿಕತೆಯ ಸಿದ್ಧತೆ ಗಮನಿಸಿದರೆ ಈ ಹೂಡಿಕೆ ಮಾಡಲು ಇದಕ್ಕಿಂತ ಉತ್ತಮ ಸಮಯವಿಲ್ಲ ಎಂದು ನಾವು ನಂಬುತ್ತೇವೆ. ಭಾರತವು ಆರ್ಥಿಕ ಪರಿವರ್ತನೆಯ ಅಂಚಿನಲ್ಲಿ ನಿಂತಿದೆ. ಭಾರತದ ಪರಿವರ್ತನೆಯ ಯಶೋಗಾಥೆಯ ಭಾಗವಾಗಲು ನೀವು ಸಿದ್ಧರಿದ್ದೀರಾ? ಕೆನರಾ ರೊಬೆಕೊ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ NFOದಲ್ಲಿ ಹೂಡಿಕೆ ಮಾಡಿ ಮತ್ತು NFO ಅವಧಿಯಲ್ಲಿ ಲಭ್ಯವಿರುವ ವಿಶೇಷ ವೈಶಿಷ್ಟ್ಯಗಳನ್ನು ಬಳಸಿಕೊಳ್ಳಿ. ಆಯ್ಕೆ 1, ಸ್ಮಾರ್ಟ್ STP. ಇಲ್ಲಿ ನೀವು ಮಾಸಿಕ ಸ್ಮಾರ್ಟ್ STP ಅಥವಾ ಸ್ಮಾರ್ಟ್ STP ಟ್ರಿಗರ್ ಮಾಡುವ ಮೂಲಕ NFOದಲ್ಲಿ ಹೂಡಿಕೆ ಮಾಡಬಹುದು. ಆಯ್ಕೆ 2, ಆಟೋ ಸ್ವಿಚ್ ಸೌಲಭ್ಯ. ಅಲ್ಲಿ ನಿರ್ದಿಷ್ಟ ಯೋಜನೆಗಳಲ್ಲಿ ನಿಮ್ಮ ಹೂಡಿಕೆಯನ್ನು NFOದ ಕೊನೆಯ ದಿನದಂದು NFO ಯೋಜನೆಗೆ ಆಟೋ ಸ್ವಿಚ್ ಮಾಡಬಹುದು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಸ್ಕೀಮ್ಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.